ಹುಲಗಬಾಳ ಗ್ರಾಮಕ್ಕೆ ರಸ್ತೆ ಯಾವಾಗ? ಜನರ ಪ್ರಶ್ನೆಗೆ ಉತ್ತರವೇ ಇಲ್ಲ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ತೀವ್ರವಾಗಿದ್ದು ಗ್ರಾಮಸ್ಥರು ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಹುಲಗಬಾಳದಿಂದ ಐನಾಪುರ ರಸ್ತೆ ಹಾಗೂ ಸಂಗಮೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಸಂಪೂರ್ಣ ಹದಗೆಟ್ಟು ತಗ್ಗು ಗುಂಡಿಗಳಿಂದ ಕೂಡಿದೆ. ಇದರಿಂದ ಅನೇಕ ಅಪಘಾತಗಳು ಸಂಭವಿಸಿ ಹಲವರು ಗಾಯಗೊಂಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗ್ರಾಮಸ್ಥರು ಹಲವು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆಯ ವೇಳೆ ರಸ್ತೆ ಮಾಡಿಸುವ ಭರವಸೆಯನ್ನ ನೀಡಿದ್ರೂ ನಂತರ ಗ್ರಾಮದತ್ತ ತಿರುಗಿಯೂ ನೋಡಿಲ್ಲ ಎಂದು ದೂರಿದ್ದಾರೆ. ರಸ್ತೆ ಸಮಸ್ಯೆಯಿಂದ ಮಕ್ಕಳ ಶಿಕ್ಷಣ, ಗರ್ಭಿಣಿಯರ ಚಿಕಿತ್ಸೆಗೆ ಹೋಗುವುದು ಸೇರಿದಂತೆ ನಿತ್ಯ ಜೀವನವೇ ಕಷ್ಟಕರವಾಗಿದೆ. ಆಂಬ್ಯುಲೆನ್ಸ್ ಕೂಡ ಗ್ರಾಮಕ್ಕೆ ಬರದ ಪರಿಸ್ಥಿತಿ ಇದೆ ಎಂದು ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದರು. ಸುಮಾರು 2,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ಗ್ರಾಮದಲ್ಲಿ ಮೂಲಭೂತ ರಸ್ತೆ ಸೌಲಭ್ಯವನ್ನ ಕಲ್ಪಿಸಬೇಕೆಂದು ಸ್ಥಳೀಯರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಅಥಣಿ. ಡಿಸ್ಟಿಕ್ ಅಥಣಿ ತಾಲೂಕು ಹುಲಗಬಾಳ ಗ್ರಾಮ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇಲ್ಲ, ಇಲ್ಲಿ ನಮ್ಮ ಭಾರತ ದೇಶದಾಗ ಇಲ್ಲ. ಯಾಕಂತಂದ್ರೆ ಯಾವ ಸರ್ಕಾರನೂ ನಮ್ಮ ಹುಲಗಬಾಳ ಮತ್ತು ಕೂಡಲ ಸಂಗಮ ಇರ್ತಕ್ಕಂಥ ರಸ್ತೆಯನ್ನು ಮಾಡಂಗ ಇಲ್ಲ. ನನ್ನ ತಿಳ್ತಾಪಕ್ಕಿ ನನಗೆ 10 ವರ್ಷ ಆಯ್ತು, ನಾನು ನೋಡಾಕತ್ತೀನಿ. 10 ವರ್ಷದಿಂದ ಹಿಂಗೆ ಐತೆ ಹಾದಿ. ನಾವು ಸಾಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಆಗಲಿಲ್ಲ. ನಾವು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ವಸತಿ ಮಾಡಿ ಅಲ್ಲೇ ಸಾಲಿ ಕಲ್ತು ಬಂದ್ವಿ. ಯಾಕಂತಂದ್ರೆ ಇಲ್ಲಿ ಹಾದಿ ಅಂತರೂ ದುರ್ವ್ಯವಸ್ಥೆ ಐತಿ. ಅದರ ಸಲುವಾಗಿ ಮತ್ತು ಎಲ್ಲರೂ ಎಲೆಕ್ಷನ್ ಟೈಮ್ ಬರ್ತಾರ ಮತ್ತು ಹೋಗ್ತಾರ, ಎಲೆಕ್ಷನ್ ಮುಗಿತಾವ, ಗೆಲ್ತಾರ, ಅವ್ರು ಆ ಕಡೆ ನಾವು ಈ ಕಡೆ, ಮತ್ತು ವಾಪಸ್ ಯಾರು ಕೇಳಂಗಿಲ್ಲ, ಏನಿಲ್ಲ. ಮತ್ತೀಗ ಏನೋ ಒಂದು ಅರ್ಜೆಂಟ್ ಕೆಲಸ ಇದ್ರೆ, ಏನರ ಒಂದು ಅರ್ಜೆಂಟ್ ಇದ್ರೆ, ಏನೋ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ, ಸೀರಿಯಸ್ ಇದ್ರೆ ಹೋಗ್ಬೇಕಂದ್ರೆ ಏನೋ ಮುಗಿತ ಅದು ಪೇಷಂಟ್ ಕುಲ್ಲ ಆಗುತ್ತಂದ, ಇಲ್ಲಕಂದ್ರೆ ಏನೋ ಒಂದು ಅಸ್ತವ್ಯಸ್ತ ಆಗುತ್ತೆ. ಮತ್ತು ಡೆಲಿವರಿ ಪೇಷಂಟ್ದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಮಳೆಗಾಲದಾಗಂತೂ ಮುಗಿದು ಹೋಯ್ತು, ಯಾವುದೇ ಅಂತೂ ಅನುಕೂಲ ಇರೋಂಗಿಲ್ಲ. ನಮ್ಮ ಸೈಕಲ್ ಮೋಟ್ರು ಹೋಗಂಗಿಲ್ಲ, ಯಾವ ಇಲ್ಲ, ಪ್ರೈವೇಟ್ ಗಾಡಿಗಳು ಬರೋಂಗಿಲ್ಲ, ಏನೂ ಇಲ್ಲ. ಮತ್ತು ಈಗ ನಮ್ಮ ರೋಡಿಗೆ ಅಂದ್ರೆ ಪವನ್ಯಾರ ಬರೋಂಗಿಲ್ಲ, ನಮ್ಮ ರೋಡಿಗೆ, ನಿಮ್ಮ ರೋಡಿಗೆ ಬರೋಂಗೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಶಾಲೆ ಹುಡುಗರ ವ್ಯವಸ್ಥೆ ಐತಿ, ಇಲ್ಲಿ ಸಾಲ ಐತಿ, ಮತ್ತು ಊರಾಗ ಸಾಲ ಐತಿ. ಊರಾಗ ಚಲೋ ಶಾಲೆ ಕಳಿಸ್ಬೇಕಂದ್ರೆ ನಮ್ಮ ಹುಡುಗರು ಹೋಗ್ಬೇಕಂದ್ರೆ ನಮ್ಗೆ ಯಾವ ಪ್ರೈವೇಟ್ ಗಾಡಿನೂ ಸಿಗೋದಿಲ್ಲ. ಆ ಒಂದು ದುಷ್ಪರಿಣಾಮಗಳು ನಮ್ಮ ಊರ ಮೇಲೆ, ನಮ್ಮ ಗ್ರಾಮಸ್ಥರ ಮೇಲೆ ಬೀಳಾಕತ್ತಾವ. ಯಾವುದೇ ರೀತಿಯ ಯಾರೂ ನಮ್ಮ ಗ್ರಾಮ ಪಂಚಾಯತಿ ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೇಂದ್ರ ಎಲ್ಲ ಯಾರೂ ಈ ಕಡೆ ಅಂತೂ ತಿರುಗಿ ನೋಡಬಾರ್ದು. ಯಾಕಂದ್ರೆ ನಮ್ಗೆ ಅನ್ಸೈತಿ, ನನಗೆ ಅನ್ಸಿದ ಮಟ್ಟಿಗೆ ಇದು ಯಾಕೆ ನಮ್ಮ ಹುಲಗಬಾಳ ನಮ್ಮ ಭಾರತ ದೇಶದಾಗಿಲ್ಲ, ಯಾವುದೋ ಪಾಕಿಸ್ತಾನ ದೇಶದಾಗ ಐತೆ ಅನ್ಸಿದ್ದು. ನಾನು ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಬೇಡ್ಕೊಂತೀವಿ. ಇವ್ರ ಸಾಲಿಡೋನು ಇಲ್ಲಿ ಎಲ್ಲಾರೇನು ಸತ್ಯನ ಹೋಗೋದು ಹಾದಿ ಸಂಬಂಧ. ಒಟ್ಟು ಸಂಗಮೇಶ್ವರ ಗುಡಿಗೆ ಬರಬೇಕಾದ್ರೆ ಯಾವ ಬಂದಾನ ಎಲ್ಲಾರು ಬಂದಾಗ್ಯಾರ. ನಾವು ಬಂದ 25 ವರ್ಷ ಆದ. ಈ ಹಾದಿ ಹಿಂಗೈತಿ. ಕಳ್ಳ ಅನ್ನತ್ತ ನಮ್ಗೆ ಕೊಟ್ಟಾರ. ಈಗಂತೂ ಯಾವ ಕಳ್ಳ ಅನ್ನೋದು ಯಾವ ಕೊಡುವಾರ ಮುಗ್ದೈತಿ. ಎಲ್ಲಾರ್ದು ನಮ್ ಕಳ್ಳ ಅನ್ನೋದು ಎಲ್ಲ ಸಿಗಿಸ್ಯಾರು, ನಾವು ಅನುಭವಿಸಾಕತ್ತೀವಿ. ಒಟ್ಟು ಬಂದಿಲ್ಲ, ಓಟ್ ಹಾಕೊಂಡು ಹೋಗ್ಯಾನು, ಬಂದ್ ಮಾಡಿಲ್ಲ.